எனக்காக எல்லாத்தையும் விட்டு கொடுத்த என்னுடைய ரசிகர்களுக்காக நான் ಸಿನಿಮಾವಿಯೇ விட்டு ಕೊಡುತ್ತೇನೆ. ದಳಪತಿ ವಿಜಯ್ ಹಂಗಂತ ಹೇಳ್ಬೇಕಾದ್ರೆ ಒಂಥರ ಚೆನ್ನಾಗಿದೆ ಅಲ್ವಾ? ಯಾಕೆ ಈ ಒಂದು ಹೆಸರು ಹೇಳಿದ್ರೆ ಮಾತ್ರ ಇಡೀ ಇಂಡಸ್ಟ್ರಿನೇ ಬ್ಲಾಸ್ಟ್ ಆಗುತ್ತೆ ತೋರಿಸ್ತೀನಿ. ಸುಮ್ನೆ ಯಾವುದೇ ಕಾರಣಕ್ಕೂ ಹೇಳಕ್ ಹೋಗ್ಬಾರ್ದು. ಅವ್ರು ಬಂದ್ರು, ಕಾಂಕರರ್ ಮಾಡಿದ್ರು, ಈಗ ಎಲ್ಲಾನು ಬಿಟ್ಟು ಹೋಗ್ತಾ ಇದ್ದಾರೆ. ಗುಂಪ್ಸ್ ಇರುತ್ತೆ ಅಂತ ಹೇಳ್ತಾರೆ ಅಲ್ವಾ? ಅದಕ್ಕೆ ಕಾರಣ 30 ವರ್ಷ, ಒಂದಲ್ಲ ಎರಡಲ್ಲ 30 ವರ್ಷ ಇಡೀ ಜನರೇಷನ್ ಇನ್ಫ್ಲೂಯೆನ್ಸ್ ಆಗೋದಕ್ಕೆ ಕಾರಣ ಇವರೇನೆ. ಸ್ಕೂಲ್ ಹೋಗ್ತಿರೋ ಮಕ್ಕಳಿಂದ ಹಿಡಿದು ರಿಟೈರ್ಡ್ ಆಗ್ತಿರೋ ಆಂಟಿ ಅಂಕಲ್ನವರೆಗೂ ಅವ್ರ ಮನ್ಸಲ್ಲಿ ನಾನು ಇರ್ತೀನಿ ಅನ್ನೋದು ತುಂಬಾನೇ ದೊಡ್ಡ ವಿಷಯ. ನೋ ಮ್ಯಾಟರ್ ವಾಟ್ ಜರ್ನರ್ ಇಟ್ ಈಸ್, ಜಸ್ಟ್ ಸೇ ವಿಜಯ್ ಮೂವಿ ಅಷ್ಟೇ. 6 ವರ್ಷದಿಂದ 60 ವರ್ಷವರೆಗಿರೋ ಎಲ್ಲರನ್ನು ಕುತ್ಕೊಂಡು ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಆ ಮನುಷ್ಯ ನಮಗೋಸ್ಕರ ಏನಾದ್ರೂ ಮಾಡಿಲ್ಲ. ಡ್ಯಾನ್ಸ್ ಆಗ್ಲಿ, ಫೈಟ್ ಆಗ್ಲಿ, ಆ ಒಂದು ಮನುಷ್ಯ ಬಂದ್ಬಿಟ್ಟು ಸ್ಕ್ರೀನ್ ನಿಂತ್ಕೊಂಡು ಡ್ಯಾನ್ಸ್ ಆಡಿದ್ರೆ ಅವ್ರ ಚಾಮಿಂಗ್ ನೋಡಿ ಲೈಫಲ್ಲಿ ಏನಿದೆ ಗುರು ಪ್ರಾಬ್ಲಮ್, ಬಾ ಆಡೋಣ ಅಂತ ನಮಗೂ ಅನ್ಸುತ್ತೆ. ಇವಾಗೆಲ್ಲರೂ ನನಗೆ ಆ ಹೀರೋ ಇಷ್ಟ, ಈ ಹೀರೋ ಇಷ್ಟ ಅಂತ 100 ಜನ 1000 ಜನ ಹೆಸರು ಕೂಡ ಹೇಳ್ಬೋದು. ನನಗೆ ನಾವು ಸಣ್ಣ ವಯಸ್ಸಿರ್ಬೇಕಾದ್ರೂ ನಂಗೆ ಇಷ್ಟ ಆಗಿದ್ದು ಒಂದೇ ಹೀರೋ, ವಿಜಯ್ ಅಷ್ಟೇ. ಇಷ್ಟು ವರ್ಷ ಒಬ್ರು ಒಂದು ಫಿಲಂ ಕೂಡ ಡ್ರಾಪ್ ಆಗ್ದಂಗೆ 30 ವರ್ಷ ಕನ್ಸಿಸ್ಟೆಂಟ್ ಆಗಿ ಇಷ್ಟು ಹಂಬಲ್ ಆಗಿದಾರ ಅಂತಂದ್ರೆ ಇವ್ರನ್ನ ಬಿಟ್ಟು ಬೇರೆ ಯಾರು ಇಲ್ಲ ಅಂತ ನಂಗೆ ಅನ್ಸುತ್ತೆ. ಗೊತ್ತಿದ್ರು ಗೊತ್ತಿಲ್ದಂಗೂ ಅವ್ರ ಸಣ್ಣ ಸಣ್ಣ ಮ್ಯಾನರಿಸಮ್ ಅಲ್ಲಿ ನ್ಯೂಯನ್ಸಸ್ ಆಗಿರ್ಲಿ ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೊಂಡು ನಾವು ನೋಡ್ಕೊಂಡ್ಬಿಟ್ಟು ಬಂದಿದೀವಿ. ಇದನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತಗೊಂಡು ಹಲವಾರು ಕೋಟಿ ಜನ ಫಾಲೋ ಮಾಡ್ತಾರೆ. ಆ ಒಂದು ಮನುಷ್ಯನ್ಗೋಸ್ಕರ ನಾನು ಒಬ್ಬ ಫ್ಯಾನ್ ಅಂತ ಅನ್ಕೊಳ್ಳೋದ್ರಲ್ಲಿ ನಾನು ತುಂಬಾ ಸಂತೋಷ ಪಡ್ತೀನಿ. ಅದೇ ಸಮಯದಲ್ಲಿ ಐ ವಿಲ್ ಡಿಫೆಂಡ್ ಹಿಮ್ ಇನ್ ಸಿನಿಮಾ ಫಾರ್ ಮೈ ಎಂಟೈರ್ ಲೈಫ್. ನಿಮಗೆ ಅಂತ ಒಂದು ಅರಮನೆ, ನಿಮಗೆ ಅಂತ ಒಂದು ರಾಜ್ಯ, ನಿನ್ ಸ್ಕ್ರೀನಲ್ಲಿ ಬಂದ್ರೆ ಸಾಕು ಅಂತ ಅನ್ಕೊಂಡಿರೋ ಕಾಲನ ಬಿಟ್ಬಿಟ್ಟು ಹೋಗ್ತಾ ಇದೀರಲ್ಲ ಅಣ್ಣ, ಥ್ಯಾಂಕ್ ಯು ಸೋ ಮಚ್. கடைசியா ஒரு குட்டி